Okay. Good evening, students, and welcome back to the all teachers who have attended this sessions. Today we are going to learn about coordinate geometry. In our previous class, already we have started this chapter, that is ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳಿ. ಹೌದಾ? ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ ಅನ್ನೋ ಒಂದು ಟಾಪಿಕ್ ಅನ್ನ ನಾವು ಆಲ್ರೆಡಿ ನಮ್ಮ ಲಾಸ್ಟ್ ಕ್ಲಾಸ್ ಒಳಗ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ಹಾಗಾದ್ರೆ ಅದ್ರದ್ದು ಸ್ವಲ್ಪ ಒಂದು ರಿವಿಷನ್ ಒಂದು 2-3 ನಿಮಿಷ ನಾನು ಮಾಡಿ ಆಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಅಗ್ದಿ ಸಣ್ಣ ಟಾಪಿಕ್ ಇದೆ, ಮೇ ಬಿ ಇವತ್ತು ಮುಗಿತೈತೆ ಅನಿಸ್ತೈತಿ. ಸೊ ಸಣ್ಣ ಟಾಪಿಕ್ ಇದೆ, ಹಾಗಾಗಿ ಸ್ವಲ್ಪ ಸವಿಸ್ತರವಾಗಿ ಕಲಿಯೋಣ ಅಂತ. ಓಕೆ, ಹಾಗಾದ್ರೆ ಯಾವ ಟಾಪಿಕ್ ಹೇಳ್ರಿ? ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿ. coordinate geometry, right? Okay, so ನಾವು ನಮ್ಮ ಲಾಸ್ಟ್ ಕ್ಲಾಸ್ ಒಳಗ ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋ ಒಂದು ಟಾಪಿಕ್ ಒಳಗ ನಾವು ಏನೇನ್ ಕಲ್ತಿದ್ವಿ ಹೇಳ್ರಿ? ಜಸ್ಟ್ ಒಂದು ಗ್ರಾಫ್. ಓಕೆ, ಸೊ ಲರ್ನ್ ಅಬೌಟ್ ಗ್ರಾಫ್. ಓಕೆ, ಈ ರೀತಿ ಒಂದು ಗ್ರಾಫ್ ಅನ್ನ ಕಲ್ತಿದ್ವಿ. ನಾನು ಜಸ್ಟ್ ಒಂದು ರಫ್ ಡಯಾಗ್ರಾಮೆಟಿಕ್ ಆಗಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಇದರ ರಿಲೇಟೆಡ್ ಇರ್ತಕ್ಕಂಥ ಸಾಕಷ್ಟು ನಾನು ನಿಮಗೆ ಏನ್ ಮಾಡಿದ್ದೆ, ಸಿಮ್ಯುಲೇಷನ್ ಗಳನ್ನ ತೋರಿಸಿದ್ದೆ. ಬಟ್ ಈಗ ನಾನು ನಿಮ್ಗೆ ಜಸ್ಟ್ ರಿವಿಷನ್ ಮಾಡಿ ನಾವು ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಯಾವ ಅಕ್ಷ? ಇದು ಹೇಳ್ಬೋದು ಕ್ಲಾಸ್ ಒಳಗ ಎಕ್ಸಿಸ್ ವೈ ಆಕ್ಸಿಸ್. ಓಕೆ, ಆಮೇಲೆ ಇದು ಸೆಂಟರ್ ಆಫ್ ಒರಿಜಿನ್. ಹೌದಾ? ಈ ಎರಡು ಒಂದು ಪಾಯಿಂಟ್ ಅಲ್ಲಿ ನಮಗ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಅದನ್ನ ನಾವೇನಂತ ಕರಿತೀವಿ? ಒಂದ್ ಸೆಕೆಂಡ್ ಇಲ್ಲಿ ತೋರಿಸ್ತೇನಲ್ರಿ, ಒಂದ್ ಸೆಕೆಂಡ್. ಸೊ ಇಲ್ಲಿ ಏನಾಗತ್ತ, ಎರಡೂ ಲೈನ್ಗಳು ಒಂದು ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ತಾವು ಅಥವಾ ಮೀಟ್ ಆಗ್ತಾವು ಅಥವಾ ಛೇದಿಸ್ತಾವು. ಅವನ್ನ ನಾವೇನಂತ ಕರಿತೀವಿ? ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ಅಂಡ್ ದಿಸ್ ಲೈನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಹಾರಿಜೆಂಟಲ್ ಲೈನ್. ಲಾಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೊಂದು ಸಿಮ್ಯುಲೇಷನ್ ನ ತೋರಿಸಿದೆ, ರೈಟ್? ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ಅ ಹಾರಿಜೆಂಟಲ್ ಲೈನ್ ಅಂಡ್ ದಿಸ್ ಇಸ್ ಅ ವರ್ಟಿಕಲ್ ಲೈನ್. ಓಕೆ, ಆಮೇಲೆ ಎಕ್ಸ್ ಅಕ್ಷಕ್ಕೆ ಇನ್ನೊಂದು ಹೆಸರನ್ನ ನಾವು ಕರಿತಿದ್ವಿ. ಯಾವ್ದು ಇರ್ಬೋದು ಹೇಳ್ರಿ? ಅದು ಯಾವುದು? ಎಕ್ಸ್ ಅಕ್ಷಕ್ಕೆ ಇನ್ನೊಂದು ಹೆಸರಿಂದ ಕರಿತಿದ್ವಿ. ಯಾವುದು? ಯಾರಾದ್ರೂ ಹೇಳ್ಬೋದಾ? ನಾನು ಲಾಸ್ಟ್ ಕ್ಲಾಸ್ ಒಳಗೆ ಇದನ್ನೆಲ್ಲ ಹೇಳಿದ್ದೀನಿ. ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಕ್ಯಾನ್ ವಿ ಕಾಲ್ ಇಟ್ ಆಸ್ ಎಕ್ಸ್ ಆಕ್ಸಿಸ್? ಎಬ್ಸಿಸಾ ಅಂತ ಹೇಳಿದ್ದೆ, ಹೌದಾ? ಅದಕ್ಕೆ ಕನ್ನಡದೊಳಗ ಕ್ಷಿತಿಜ ದೂರ ಅಂತ ಕರಿತೀವಿ. ಎಕ್ಸ್ ಅಕ್ಷ ಹೆಸರು ಏನಂದ್ರೆ ಎಬ್ಸಿಸ್ ಅಂತ ಕರಿತೀವಿ. ಅದಾದ್ಮೇಲೆ ವೈ ಅಕ್ಷಕ್ಕೆ ಏನಂತ ಕರಿತೀವಿ? ಆರ್ಡಿನೇಟ್ ಅಥವಾ ಲಂಬ ದೂರ. ಇದು ಸೊ ಈಗ 0ದಿಂದ ಚಂದ್ರನ 1+2 ಅಂದ್ರೆ ಎಲ್ಲ ಡೈರೆಕ್ಷನ್ ಒಳಗ್ ಬಂದಿರ್ತೈತಿ. ಪ್ಲಸ್ ಅಂದ್ರೆ ಎಲ್ಲವೂ ನಮಗೆ ಏನಾಗಿರ್ತಾವ? ಪ್ಲಸ್ ಸೈನ್ ಒಳಗ್ ಬರ್ತಾವ. ಹೌದಾ? ಅದೇ ರೀತಿ ಇಲ್ಲೆಲ್ಲ ಯಾವ ಸೈನ್ ಬರ್ತಾವು? -2, -3 ಈ ರೀತಿ ಹೋಗ್ತಾವ. ಇಲ್ಲಿ ನಾವು ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಒಳಗ್ ಹೋದಿವಿ ಅಂದ್ರೆ ಏನಾಗತ್ತೆ ಹೇಳ್ರಿ? ಇಲ್ಲೇ +1 ಅಂಡ್ +2 ಈ ಸೈಡ್. ಹೌದಾ? ಅದೇ ನೀವು ಕೆಳಗ್ ಬರ್ರಿ y ಅಕ್ಷದ ಕಡೆ, y ಡ್ಯಾಶ್ ಅಕ್ಷದ ಕಡೆ ಏನಾಗತ್ತೆ ಹೇಳ್ರಿ? ನಮಗ ಇಲ್ಲೇ ಇದು -1, -2, -3 ಅಂತ ಈ ರೀತಿ ನಮಗ ಬರ್ತೈತಿ. ಹೌದಾ? ನೆಕ್ಸ್ಟ್, these two lines are divided into 4 parts. ಹೌದಾ? ಈ ಒಂದು ಕಾರ್ಟೇಶಿಯನ್ ಪ್ಲೇನ್ ಅನ್ನ ಅಥವಾ ಈ ಒಂದು ಕಾರ್ಟೇಶಿಯನ್ ಸಮತಲವನ್ನ ಈ ಎರಡೂ ಲೈನ್ಗಳು ಏನ್ ಮಾಡ್ತಾವು? 4 ಸೆಕ್ಟರ್ಸ್ ಗಳಾಗಿ ಇದನ್ನ ಡಿವೈಡ್ ಮಾಡ್ತಾವ ಅಥವಾ 4 ಪಾರ್ಟ್ಸ್ ಗಳಾಗಿ ಅದನ್ನ ಡಿವೈಡ್ ಮಾಡ್ತಾವ. ಆ 4 ಪಾರ್ಟ್, ಈ ಪಾರ್ಟ್ ಗಳಿಗೆ ನಾವ್ ಏನಂತ ಕರಿತೀವಿ? ಏನಂತ ಕರಿತೀವಿ? ಕ್ಯಾನ್ ಎನಿಬಡಿ ಟೆಲ್ ಮಿ? ಯಾರಾದ್ರೂ ಹೇಳ್ಬೋದಾ? ಅಥವಾ ನೀವು ಮೆಸೇಜ್ ಮಾಡಬಹುದು. ಇದಕ್ಕೆ ಏನಂತ ಕರಿತೀವಿ ಈ ಪಾರ್ಟಿಗೆ? ಇವನ್ನೆಲ್ಲ ನಾವು ಏನ್ ಮಾಡಿದ್ವಿ? ಆಲ್ರೆಡಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಹೌದಾ? ನಮ್ಮ ಲಾಸ್ಟ್ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ನಾನು ಹೇಳಿನ, ಜಸ್ಟ್ ಈಗ ರಿವಿಷನ್ ಅನ್ನ ಮಾಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಈ 4 ಭಾಗಗಳಿಗೆ ನಾವ್ ಏನಂತ ಕರಿತೀವಿ? ಕ್ವಾಡ್ರಂಟ್ ಅಂತ ಕರಿತೀವಿ. ಹೌದಾ? ಕ್ವಾಡ್ರಂಟ್, ಕ್ವಾಡ್ರಂಟ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಕ್ವಾಡ್ರಂಟ್,
this is second quadrant, and this is third, and this is last fourth quadrant. Okay, right? ನೆನಪಾಯ್ತು ಅಂತ ಅನ್ಕೋತೀನಿ ಲಾಸ್ಟ್ ಕ್ಲಾಸ್ ನಿಮ್ಗೆ. ಈ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬರ್ತಿಲ್ಲವು ಏನಾಗಿ ಅಂಡ್ ವೈ ಇರ್ತ. ಹೌದಾ? ವೈ ಡಿಸ್ಕಸ್ ಮಾಡಿದ್ದೇನೆ. ಹೌದಾ? ಅದೇ ನೀವು ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಒಳಗ್ ಬರ್ರಿ, ಅಲ್ಲಿ ಏನಾಗಿರ್ತೈತಿ, ಇದು ಮೈನಸ್ ಇರ್ತೈತಿ, ಇದು ಕೂಡ ನಮಗ ಮೈನಸ್ ಇರ್ತೈತಿ. ಹೌದಾ? ಅಂದ್ರ ಎಕ್ಸ್ ಡ್ಯಾಶ್ ನು ಮೈನಸ್ ಇರ್ತೈತಿ, ವೈ ಡ್ಯಾಶ್ ನು ಮೈನಸ್ ಇರ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟಿಗೆ ಬಂದ್ವಿ ಅಂದ್ರೆ ಏನಾಗತ್ತೆ ಹೇಳ್ರಿ, ಎಕ್ಸ್ ಪ್ಲಸ್ ಇರ್ತೈತಿ, ವೈ ಮೈನಸ್ ಇರ್ತೈತಿ. ಹೌದಾ? ನೆನ್ಪಾಯ್ತು ಅನ್ಕೋತೀನಿ ನಾನು. ಓಕೆ, ಸೊ ಈಗ ನಾವು ಈ ಒಂದು ಕೋಆರ್ಡಿನೇಟ್ ಜಾಮೆಟ್ರಿ ಒಳಗ ಆ ಕೋಆರ್ಡಿನೇಟ್ಸ್ ಅನ್ನ ಬರೀಲಿಕ್ಕೆ ಯಾವ ರೀತಿ ಬರೀತೇವಂದ್ರ ಈ ರೀತಿ ಬರೀತೇವೆ, ಎಕ್ಸ್ ವೈ ಅಂತ ಬರೀತೇವೆ. ರೈಟ್? ಈಗ ನಾ ಫಾರ್ ಎಕ್ಸಾಂಪಲ್ 3, 4 ಅಂತ ಬರದೆ ಅಂದ್ರ ಯು ಹ್ಯಾವ್ ಟು ಕನ್ಸಿಡರ್ 3 ಆಸ್ ಅ ಎಕ್ಸ್ ಅಂಡ್ 4 ಆಸ್ ಅ ವೈ ಅಂತ ಕನ್ಸಿಡರ್ ಮಾಡ್ಬೇಕು. ಅಂದ್ರ ಈಗ 3 ಅವ್ರು ಹೇಳೋದಿಲ್ಲ ಇದೇ ಎಕ್ಸ್ ಅಥವಾ ಇದೇ ವೈ ಅಂತ ನಮ್ಗ ಹೇಳುದಿಲ್ಲ. ಅದ್ರ ಬದ್ಲಿ ಇಲ್ಲಿ ಎಕ್ಸ್ ಅಂತ ನಾವ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಇದು ಕೋಆರ್ಡಿನೇಟ್ಸ್ ಅನ್ನ ಬರೆಯುವಂತಹ ಮೆಥಡ್ ನಮ್ಗೆ ಏನಾಗಿದೆ, ದಿಸ್ ಇಸ್ ಎಕ್ಸ್ ಅಂಡ್ ವೈ. ನಾವ್ ಇದನ್ನ ಏನ್ ಮಾಡ್ಬೋದು, ಈಗ ಅಕಸ್ಮಾತ್ ಇದು ಎಕ್ಸ್ ವೈ ಇಲ್ಲ ಅಂತ ತಿಳ್ಕೊಳ್ಬೋದಾ, ನಾನೀಗ ಬರದೆ ನಿಮ್ಗೆ ಗೊತ್ತಾಗ್ತಾ ಇದೆ. ರೈಟ್? ಅಕಸ್ಮಾತ್ ನಾನು ಈ ರೀತಿ ಬರದೆ, ಹೌದಾ, ನೀವ್ ಇಲ್ಲಿ ಏನ್ ಮಾಡಬಹುದು, ಐಡೆಂಟಿಫೈ ಮಾಡ್ಕೋಬಹುದು ವಾಟ್ ಈಸ್ ಎಕ್ಸ್ ಅಂಡ್ ವಾಟ್ ಈಸ್ ವೈ. ಓಕೆ, ಸೊ ಎಕ್ಸ್ ಈಸ್ -3 ಅಂಡ್ ವೈ ಇಸ್ -4. ಓಕೆ, ಇಲ್ಲಿ ಯಾರು ನಮಗೆ ಇದೇ ಎಕ್ಸ್ ಇದೇ ವೈ ಅಂತ ಹೇಳುವುದಿಲ್ಲ. ನಾವ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಆಲ್ರೆಡಿ ಎಕ್ಸ್ ಮತ್ತು ವೈ ರೂಪದೊಳಗನ ಇದನ್ನ ಏನ್ ಮಾಡ್ಬೇಕು, ಕೋಆರ್ಡಿನೇಟ್ಸ್ ಗಳನ್ನ ಬರಿತೇವೆ ಅನ್ನೋದು ನಮಗ ಕಲ್ಪನೆ ಇರ್ತೈತಿ. ಓಕೆ, ಇದಿಷ್ಟ ಅರ್ಥ ಆಯ್ತು. ಇದನ್ನೆಲ್ಲ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದೆ. ಅದ್ರ ಜೊತೆಗೆ ಮತ್ತೂ ಒಂದು ಹೇಳಿದ್ದೆ ನಾನು ನಿಮಗ, ಏನಂದ್ರ ಪ್ಲಾಟಿಂಗ್ ಪಾಯಿಂಟ್ ಆನ್ ಅ ಕಾರ್ಟೇಶಿಯನ್ ಪ್ಲೇನ್. ಹೌದಾ? ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಗುರುತಿಸಬಹುದು ಅನ್ನೋದನ್ನ ಕೂಡ ನಾನು ನಿಮ್ಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಹೌದಾ? ಯಾವ ರೀತಿ ಅದನ್ನ ಇನ್ನೂ ಸ್ವಲ್ಪ ಇವತ್ತ ನೀಟಾಗಿ ಡಿಸ್ಕಷನ್ ಮಾಡೋಣಂತ. ಸೊ ಅದನ್ನ ಡಿಸ್ಕಸ್ ಮಾಡಿದ್ಮೇಲೆ ನಿಮ್ಮ ಬುಕ್ ನಲ್ಲಿ ಇರ್ತಕ್ಕಂಥ ನಾನು ಮತ್ತೊಂದ್ಸಲ ನಿಮಗ ಹೇಳ್ತೇನಂತ. ಓಕೆ, ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಮಗ ಇಲ್ಲೊಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ, ಅದ್ರ ಮೇಲೆ ನಿಮ್ಗೆ ಐಡಿಯಾ ಬರ್ತೈತಿ. ಇಲ್ಲಿದೆ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲ ಅನ್ಕೋತೀನಿ ನಾನು ನಿಮ್ಗ. ರೈಟ್? ಸೊ ಈಗ ಏನಾಯ್ತು ನೋಡ್ರಿ. ಹೌದಾ? ಇಲ್ಲಿ ಡ್ರಾ ದ ಬ್ಲೂ ಡಾಟ್ ಟು ದ ಪಾಯಿಂಟ್ ಬಿಲೋ ಅಂತ ಇದೆ. ಸೊ -9, 2 ಅಂತ ಇದೆ. ಈ ಎರಡು ಪಾಯಿಂಟ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು, ಹ್ಯಾವ್ ಟು ಐಡೆಂಟಿಫೈ ಇನ್ ಗ್ರಾಫ್ ಆರ್ ಕಾರ್ಟೇಶಿಯನ್ ಪ್ಲೇನ್ ಒಳಗ ನಾವು ಯಾವ ರೀತಿ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ಅನ್ನೋದನ್ನ ನೋಡೋಣಂತ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಈಕ್ವಲ್ ಟು -9 ಬಂತು, y ಈಕ್ವಲ್ ಟು 2 ಬಂತು. ಓಕೆ, ಸೊ ನಮ್ ಫಸ್ಟ್ ನೀವು ಹೇಳ್ರಿ, ಇಲ್ಲಿ ಏನಾಗಿದೆ, ಈಗ ಇದು ಯಾವ ಕ್ವಾಡ್ರಂಟ್ ಒಳಗ್ ಬರ್ತೈತಿ? ದೀಸ್ ಕೋಆರ್ಡಿನೇಟ್ಸ್ ಆರ್ ಕಮ್ಸ್ ಇನ್ ವಿಚ್ ಕ್ವಾಡ್ರಂಟ್? ಕ್ಯಾನ್ ಎನಿಬಡಿ ಟೆಲ್ ಮಿ? ಜಸ್ಟ್ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ದೆ ನಿಮಗೆ. ಹೇಳ್ಬೋದಾ? ನನಗೆ ಫಸ್ಟ್ ಇದು ಯಾವ ಕ್ವಾಡ್ರಂಟ್ ಒಳಗ್ ಬರ್ತೈತಿ ಅಂತ ಹೇಳ್ರಿ. ಅದಾದ್ಮೇಲೆ ಇಲ್ಲಿ ಒಂದ್ ಸಮ್ ಟೈಮ್ ಯಾರೋ ಮೆಸೇಜ್ ಮಾಡ್ತಾ ಇದ್ದ, ನೋಡ್ತೇನೆ. ಸೆಕೆಂಡ್ ಫಸ್ಟ್ ಯಾರು ಫಸ್ಟ್ 4 ಕ್ವಾಡ್ರಂಟ್ ಅಂತ ಬಂದಿದೆ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರಂಟ್ ಅಂತ ಬಂದಿದೆ. ನೋಡೋಣ ಫಸ್ಟ್. ಹೌದಾ? ಜಸ್ಟ್ ಈಗ ನಂಬರ್ ನೋಡಿದ್ರೆ ಗೊತ್ತಾಗ್ಬೇಕು ನಮ್ಗೀಗ ಅದು ದೀಸ್ ಕೋಆರ್ಡಿನೇಟ್ಸ್ ಆರ್ ಕಮ್ಸ್ ಇನ್ ಎಕ್ಸಾಕ್ಟ್ಲಿ ಸೆಕೆಂಡ್ ಕ್ವಾಡ್ರಂಟ್ ಒಳಗ ಬರ್ತೈತಿ. ಹೌದಾ? ಯಾಕಂದ್ರ ಎಕ್ಸ್ ಅನ್ನೋದು ಇಲ್ಲೇ ಮೈನಸ್ ಒಳಗ್ ಬಂದಿದೆ, ವೈ ಅನ್ನೋದು ನಮ್ಗೆ ಎಲ್ಲಾಗಿದೆ ಹೇಳ್ರಿ, ಪ್ಲಸ್ ಒಳಗ್ ಬಂದಿದೆ. ಹಾಗಾಗಿ ನಮ್ದು ಎಲ್ಲಿ ಬರ್ತೈತೆ ಅದು, ದಿಸ್ ಇಸ್ ದ ಸೆಕೆಂಡ್ ಕ್ವಾಡ್ರಂಟ್. ದಿಸ್ ಫಸ್ಟ್ ಅಂಡ್ ಸೆಕೆಂಡ್, ದಿಸ್ ಇಸ್ ಥರ್ಡ್ ಅಂಡ್ ದಿಸ್ ಇಸ್ ದ ಫೋರ್ತ್. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಫಸ್ಟ್ ನಾನು ಯಾವ ರೀತಿ ಗುರುತಿಸ್ತೇನೆ ಅನ್ನೋದನ್ನ ಸ್ವಲ್ಪ ನೀವು ನೋಡ್ರಿ. ಯಾಕಂದ್ರೆ ಇದು ಗ್ರಾಫ್ ಇರೋದ್ರಿಂದ ಆಲ್ಮೋಸ್ಟ್ ಈಗ ನಾನು ಸ್ವಲ್ಪ ಆಫ್ಲೈನ್ ಒಳಗೂ ಟೀಚ್ ಮಾಡೋದ್ರಿಂದ ಬಹಳ ಮಕ್ಕಳಿಗೆ ಪ್ರಾಬ್ಲಮ್ ಆಗೋದೇನಂದ್ರ, ನಾವು ಬೋರ್ಡ್ ಮೇಲೆ ಮಾಡ್ತಿರ್ತೀವಿ, ಅಥವಾ ನಾವು ಒಂದು ಗ್ರಾಫ್ ಬೋರ್ಡ್ ತಂದ್ರೂ ಅಷ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರುದಿಲ್ಲ. ಬಟ್ ಇದರಿಂದ ನಿಮ್ಗೆ ಇದ್ರ ಮೂಲಕ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ಕ್ಲಿಯರ್ ಕಾನ್ಸೆಪ್ಟ್
ಪಾಯಿಂಟ್ಸ್ ಗಳನ್ನ ಯಾವ ರೀತಿ ಗುರುತಿಸ್ಬೇಕು ಅನ್ನೋದನ್ನ ನಿಮಗ್ ಗೊತ್ತಾಗ್ತೈತಿ ಅಂತ ನನಗ ಅನಿಸ್ತೈತಿ. ಹೌದಾ, ನೋಡೋಣಂತ ನಿಮ್ಗ ಈಸಿ ಆಕಿತ್ತು ಅಥವಾ ಹೇಳಿದ್ದ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಿಲ್ಲ ನೋಡು. ಈಗ ಫಸ್ಟ್ ನನಗೆ ಏನ್ ಬೇಕು, -9 ಅಂತ ಇದೆ. ಹೌದಾ, ಸೊ ನಾ ಈ ಪಾಯಿಂಟ್ ಅನ್ನ x = -9 ಇದೆ ಅಲ್ಲ, ಅಲ್ಲಿ ಇಡ್ತೇನೆ ಈಗ ಫಸ್ಟ್ ಜಸ್ಟ್. ಹೌದಾ, -9 ಇದೆ. ಇದನ್ನ ನಾನು ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲೇ 2 ಅಂತ ಇದೆ, ರೈಟ್. y = 2 ಅಂತ ಇದೆ. ಈ -9 ದಿಂದ ಇಲ್ಲಿ 2 ಅಂತ ಇದೆ, ಕಾಣಿಸ್ತಾ ಇದೆ ನಿಮ್ಗೆ ಈ ಲೈನು. ಆ ಲೈನ್ ಅನ್ನ ಈ ರೀತಿ ತಗೊಂಡ್ ಬಂದು ಇದನ್ನ ಇಲ್ಲಿಗೆ ನಾನು ಡೈರೆಕ್ಟ್ ಇಲ್ಲಿ ಇಡ್ತೇನೆ, ರೈಟ್. ಕಾಣಿಸ್ತಾ ಇದೆ ಇಲ್ಲಿ ನಮ್ಗ. ಹೌದಾ, -9 ಅಂದ್ರೆ x ಆಯ್ತು, +2 ಅಂದ್ರೆ y ಆಯ್ತು. ದೀಸ್ ಕೋಆರ್ಡಿನೇಟ್ಸ್ ಕಮ್ಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಹೌದಾ, ಈಗ ನಾವ್ ಇಷ್ಟು ಮಾಡಿದ್ವಿ, ಬಟ್ ನಮ್ಮ ಆನ್ಸರ್ ಕರೆಕ್ಟ್ ಇದೆಯಲ್ಲ ಒಂದ್ಸಲ ಚೆಕ್ ಮಾಡೋಣ. ಗ್ರೇಟ್ ಜಾಬ್ ಅಂತ ಬಂತು, ಅಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಹೌದಾ, ಮತ್ತೊಂದು ಪ್ರಾಬ್ಲಮ್ ನೋಡೋಣ. ಸ್ವಲ್ಪ ನಿಮ್ಗೆ 1-2-3 ಪ್ರಾಕ್ಟೀಸ್ ಮಾಡಿಸ್ತೇನೆ. ಇವಾಗ ನೋಡ್ರಿ, 7 ಮತ್ತು 3 ಅಂತ ಇದೆ. ಈಗ ನನ್ ಫಸ್ಟ್ ಹೇಳ್ರಿ, ಇದು ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತೈತಿ? 7 ಮತ್ತು 3 2 ಪ್ಲಸ್ ಇರೋದ್ರಿಂದ, ಹೌದಾ, 2 ಪ್ಲಸ್ ಇರೋದ್ರಿಂದ ಇದು ಎಲ್ಲಿ? ಇದು ಎಕ್ಸಾಕ್ಟ್ಲಿ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬರ್ತೈತಿ. ಅಂದ್ರೆ ನಾವು ಯಾವುದೇ ಪಾಯಿಂಟ್ ಅನ್ನ ಗುರ್ತಿಸೋಕಿನ ಮುಂಚೆನೆ ನಮಗೆ ಇವು ಪಾಯಿಂಟ್ಸ್ ಎಲ್ಲಿ ಬರ್ತಾವ. ಯಾಕಂದ್ರೆ ನನಗಿದು ಈ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಈ ಜಸ್ಟ್ ನೀವು ಪಾಯಿಂಟ್ಸ್ ಗುರ್ತಿಸಲೆ ಆ ಪಾಯಿಂಟ್ಸ್ ಗಳು, ಕೋಆರ್ಡಿನೇಟ್ಸ್ ಗಳು ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತಾವ ಅನ್ನೋದು ಕ್ಲಿಯರ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ಬೇಕು. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ 7 ಮತ್ತು 3 ಎಲ್ಲಿ ಬರ್ತಾವ ಹೇಳ್ರಿ? ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬರ್ತಾವ. ಹಾಗಾಗಿ ಈ ಬ್ಲೂ ಡಾಟ್ ಅನ್ನ ನಾನು ಫಸ್ಟ್ ಎಕ್ಸ್ ಮೇಲೆ ಇಡ್ತೇನೆ. ಎಲ್ಲೇ 7 ಎಲ್ಲಿಗೆ ಇಡ್ತೇನೆ. ಈ 7 ದಿಂದ ಇಲ್ಲಿ 3 ಇದೆ, ಕಾಣಿಸ್ತಾ ಇದೆ ನನ್ನ ಕರ್ಸರ್ ಪಾಯಿಂಟ್. ಆ 3 ಬರೋವರೆಗೂ ನಾನು ಇದನ್ನ ಈ ರೀತಿ ಮೂವ್ ಮಾಡ್ತಾ ಹೋಗ್ತೀನಿ, ರೈಟ್. ಎಲ್ಲೇ ಈಗ 3 ಇದೆ, ಪಾಯಿಂಟ್ಸ್ ಅನ್ನ ಇಲ್ಲಿ 7 ಬಂತು, ಇಲ್ಲಿ 3 ಬಂತು. ಎಕ್ಸಾಕ್ಟ್ಲಿ ಈ ಪಾಯಿಂಟಿಗೆ ನಾನು ಇದನ್ನ ಮೂವ್ ಮಾಡಿದೆ. ಹೌದಾ, ಸೊ ಒಂದ್ಸಲ ಚೆಕ್ ಮಾಡೋಣ. ಒಂಚೂರು ಅದನ್ನ ಸ್ವಲ್ಪ ಇಲ್ಲಿಟ್ಟೆ ನೋಡ್ರಿ, ಅದಕ್ಕೆ ಅದು ಟ್ರೈ ಅಗೇನ್ ಅಂತ ಬಂತು. ಹೌದಾ, ನೋಡಿದ್ರಿ ಅಲ್ಲೇ ಗ್ರಾಫ್ ಅನ್ನೋದು ನೋಡಿದ್ರಿ, ನಾನು ಜಸ್ಟ್ ಒಂಚೂರು ಕೆಳಗೆ ಇಟ್ಟಿದ್ದಕ್ಕೆ ಅದು ಟ್ರೈ ಅಗೇನ್ ಅಂತ ಬಂತು. ಯಾಕಂದ್ರೆ ಅಲ್ಲೇ ಈಗ ಜಸ್ಟ್ ಗ್ರಾಫ್ ನಿಮ್ಗ ಚೌಕ್ ಅಂತ ತೋರಿಸ್ತಿದೆ. ರಿಯಲ್ ಗ್ರಾಫ್ ನೋಡ್ರಿ, ಅದ್ರೊಳಗೆ ಮತ್ತೆ ಸಣ್ಣ ಸಣ್ಣ ಡಾಟ್ಸ್ ಬರ್ತಾವು. ಅಲ್ಲೇ ಪಾಯಿಂಟ್ ವೇರಿಯೇಷನ್ ಆಗುವಂತ ಚಾನ್ಸ್ ಇರ್ತೈತಿ. ಈಗ ನೋಡಿರ್ಬೋದಲ್ಲ, ನಾನು ಸ್ವಲ್ಪ ಕೆಳಗಿಟ್ಟಿದ್ದಕ್ಕೆ ಅದು ತಗೋಲಿಲ್ಲ. ಹೌದಾ, ಮತ್ತೆ ಟ್ರೈ ಅಗೇನ್ ಅಂತ ಕೊಡ್ತು. ಓಕೆ, ಸೊ ಇವಾಗ ಕರೆಕ್ಟ್ ಬಂತು. ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ ಈಗ ಅಗೇನ್ ಇದು ಮತ್ತೆ ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತೈತಿ ನೋಡ್ರಿ? ಇದು ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತೈತಿ? 2 - 2 ಅಂತ ಇದೆ. 2 - 2 ಇಟ್ಸ್ ಕಮ್ಸ್ ಇನ್ 4th quadrant because x is plus and y is minus. ಓಕೆ, ಸೊ ನಾನೀಗ ಏನ್ ಮಾಡ್ತೇನೆ, ಈ ಬ್ಲೂ ಡಾಟ್ ಅನ್ನ ಫಸ್ಟ್ ಎಕ್ಸ್ ಮೇಲೆ ಇಡ್ತೇನೆ. ಹೌದಾ, ಈ ಎಕ್ಸ್ ದಿಂದ -2 ಬರೋವರೆಗೂ ಇದನ್ನ ಮೂವ್ ಮಾಡ್ತೇನೆ, ರೈಟ್. ಕಾಣಿಸ್ತಾ ಇದೆ, ನೋಡೋಣ ಇವಾಗ. ಹೌದಾ, ಎಕ್ಸಾಕ್ಟ್ಲಿ ಇಟ್ಟೇನೆ, ನೋಡೋಣ ಒಂದ್ಸಲ. ಹೌದಾ, ಗ್ರೇಟ್ ಜಾಬ್ ಅಂತ ಬಂತು, ಮತ್ತೆ ಅದು ಕರೆಕ್ಟ್ ಇದೆ, ರೈಟ್. ನೆಕ್ಸ್ಟ್ ಮತ್ತೊಂದು ನೋಡೋಣ, ಲಾಸ್ಟ್ ಈಗ. ಹೌದಾ, ಇವಾಗ ನೋಡ್ರಿ ಮತ್ತೆ 7 ಅಂತ ಬಂತು. ಇದು ಕೂಡ ನಮ್ಗ ಈ ಕೋಆರ್ಡಿನೇಟ್ಸ್ ಗಳು ಎಲ್ಲಿ ಬರ್ತಾವ ಹೇಳ್ರಿ? ಇದು ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬರ್ತೈತಿ. ಹಾಗಾಗಿ ಈಗ 7 ಅನ್ನೋದು ಇಲ್ಲಿದೆ ಎಕ್ಸ್. ಹೌದಾ, ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಈ ಪಾಯಿಂಟ್ಸ್ ಗಳನ್ನ ಗುರುತಿಸ್ಲಿಕ್ಕೆ ಗೊತ್ತಾಗ್ಬೇಕು, ರೈಟ್. ಹಾಗಾಗಿ ಇಲ್ಲಿ 7 ಇದೆ, ಆಮೇಲೆ y7 ಇಲ್ಲಿದೆ. ಹೌದಾ, ನನ್ನ ಕರ್ಸರ್ ಪಾಯಿಂಟ್ ಮೂವ್ ಆಗ್ತಾ ಇದೆ ನಮ್ಗೆ ಇಲ್ಲಿ. ಹೌದಾ, ನಾನು ಇದೇ ಲೈನ್ ಇಂದ ಇಲ್ಲಿ y7 ಬರೋವರೆಗೂ ಇದನ್ನ ಮೂವ್ ಮಾಡ್ತಾ ಇರ್ತೀನಿ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ, ರೈಟ್. ಸೊ x = 7 and y = 7. These two coordinates comes in first quadrant. ಓಕೆ, ಒಂದ್ಸಲ ಚೆಕ್ ಮಾಡಿ. ಓಕೆ, ಕರೆಕ್ಟಾ? ಕರೆಕ್ಟ್ ಆಯ್ತಾ ಇದು? ಓಕೆ, ಹಿಂಗ ಈ ರೀತಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಈ ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು. ಅಂದ್ರೆ ಪಾಯಿಂಟ್ಸ್ ಗಳನ್ನ ಗುರುತಿಸೋದು ನಿಮ್ಗೆ ಯಾವ ರೀತಿ ಗೊತ್ತಾಯ್ತು ಅಂತ ಅನ್ಕೋತೀನಿ ನಾನು. ಹೌದಾ, ಅದೇ ರೀತಿ ಇಲ್ಲಿ ನನ್ಗೆ ಮೆಸೇಜ್ ಮಾಡಿದಾರೆ, ಅಲ್ಲೇ ಸಿಮ್ಯುಲೇಷನ್ ತೋರಿಸುವಾಗ ನನ್ಗೆ ಗೊತ್ತಾಗ್ಲಿಲ್ಲ. ಹೌದಾ, ಆಲ್ಮೋಸ್ಟ್ ಎಲ್ಲರೂ ಮೆಸೇಜ್ ಮಾಡಿದ್ದಾರೆ. ಹೌದಾ, ಕಾಣಿಸ್ತಾ ಇದ್ದಿಲ್ಲ ನನಗೆ. 4th quadrant ಅಂತ ಇರ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಹೌದಾ, ಅದಾದ್ಮೇಲೆ ನನಗಿಲ್ಲಿ ನಿಮ್ಮ ಬುಕ್ ಒಳಗ ಒಂದಿಷ್ಟಲ್ಲೇ ಕೋಆರ್ಡಿನೇಟ್ಸ್ ಗಳನ್ನ ಗುರುತಿಸ್ಲಿಕ್ಕೆ ಅಲ್ಲೇ ನಿಮ್ಗೆ ಎಕ್ಸಸೈಸ್ ಅನ್ನ ಕೊಟ್ಟಿದ್ದಾರೋ, ಅದು ಯಾವ ರೀತಿ ಇದೆ ಅಂತ ಹೇಳಿ ಒಂದ್ಸಲ ನೋಡೋಣಂತ. ಹೌದಾ,
ಒಂದ್ಸಲ ನೋಡೋಣ. ಒಂದ್ಸಲ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದೆ, ಆ ಟೆಕ್ಸ್ಟ್ ಬುಕ್ ಒಳಗಿಂದ ಎಕ್ಸಾಂಪಲ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದಾ? ಒಂದ್ ಸೆಕೆಂಡ್. ಅಂತ ಇಲ್ಲಿ. ಹೌದಾ? ದ abscissa and the ordinate ಇಲ್ಲಿ ಸಿ ಫಿಗರ್ 3.11 and complete the following statements ಅಂತ ಇದೆ. ಹೌದಾ? ಅಲ್ಲಿ ಏನಾಗಿದೆ? ಫಿಗರ್ 1.1 ಎಲ್ಲಿದೆ ನೋಡ್ರಿ? ಹೌದಾ? ಇಲ್ಲಿದೆ. ಇದರ ನೆಕ್ಸ್ಟ್ ಪೇಜ್ ಒಳಗಿದೆ ಅದು. ಹೌದಾ? ಅಲ್ಲಿ ಏನಾಗಿದೆ? ಫಿಗರ್ 3.11 ಅಂತ ಇದೆ. ಕರೆಕ್ಟಾ? ಇಲ್ಲಿ ಕಾಣಿಸ್ತಾ ಇದೆ. ಹೌದಾ? ಈ ಒಂದು ಗ್ರಾಫ್ ಅನ್ನ ಇದನ್ನ ಯೂಸ್ ಮಾಡಿ ನಮ್ಗೆ ಇನ್ನೂ ಸ್ವಲ್ಪ ಇದನ್ನ ಜಾಸ್ತಿ ಮಾಡ್ಬೋದಾ ನಿಮ್ಗೆ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಈ ಒಂದು ಗ್ರಾಫ್ ಅನ್ನ ಯೂಸ್ ಮಾಡಿ ಇಲ್ಲೇ ನಾವು ಬಿಟ್ಟ ಸ್ಥಳಗಳನ್ನ ಇಲ್ಲಿ ಏನ್ ಮಾಡ್ಬೇಕು? ಇದನ್ನ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ಫಸ್ಟ್ ಕ್ವಶನ್ ಏನಾಗಿದೆ? ದ abscissa and the ordinate of the point B are dash and dash respectively, hence the coordinates of B are ಡ್ಯಾಶ್ ಅಂತ ಇದೆ. ಹೌದಾ? ಸ್ವಲ್ಪ ಇಲ್ಲಿ ಏನಾಗಿದೆ, ನಿಮಗೆ ಅವರು ಡೈರೆಕ್ಟ್ ಎಕ್ಸ್ ಮತ್ತು ವೈ ಎಕ್ಸಿಸ್ ಅಂತ ಕೊಟ್ಟಿದ್ರೆ ನೀವು ಈಸಿಲಿ ಬರ್ದ್ ಬಿಡ್ತಿದ್ರಿ. ಬಟ್ ಅದಕ್ಕೆ ಇನ್ನೊಂದು ಹೆಸರನ್ನ ಅವ್ರು ಯೂಸ್ ಮಾಡಿದಾರು, ದಟ್ ಈಸ್ abscissa and ordinate. abscissa means x axis and ordinate means y axis. ಸೊ ಹಾಗಾದ್ರೆ ಇಲ್ಲೇ ನೋಡ್ರಿ, ಬಿ ಪಾಯಿಂಟ್ಸ್ ಗಳೆಲ್ಲದ ಒಂದ್ಸಲ ನೋಡೋಣ. ಬಿ ಕೋಆರ್ಡಿನೇಟ್ಸ್, ಬಿ ಎಲ್ಲಿದೆ ನೋಡ್ರಿ? ಇಲ್ಲೇ ಬಿ ಇಲ್ಲಿದೆ ನೋಡ್ರಿ, ರೈಟ್? ಸೊ ಬಿ ಅಂದಾಗ ಇಲ್ಲಿದೆ. ಇದ್ರದ್ದು ಬಿ ದ ಎಕ್ಸ್ ಎಲ್ಲಿದೆ? ಸೊ ನನ್ನ ಕರ್ಸರ್ ಪಾಯಿಂಟ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ. ಇಲ್ಲಿ 4 ಅಂತ ಇದೆ. ಆಮೇಲೆ ಇಲ್ಲಿ ವೈದ್ ಹಾಗೆ ಬಂದಾಗೆ 3 ಅಂತ ಇದೆ. ಹೌದಾ? 4 ಮತ್ತ 3 ಅಂತ ಇದೆ. ಹೌದಾ? ನೀವು ನಿಮ್ಮ ಬುಕ್ ಒಳಗ ಸ್ವಲ್ಪ ಪೆನ್ಸಿಲ್ ಇಲ್ಲೇ ಮಾರ್ಕ್ ಮಾಡ್ಕೋಬಹುದು. ಇದ್ರದ ಡ್ಯಾಶ್ ಗಳ ಏನಂತ ತುಂಬೇಕು ನಾನು ಇಲ್ಲಿ? 4 and 3 and hence coordinates of B are 4 ಮತ್ತು 3 ಅಂತ ಇಲ್ಲಿ ತುಂಬಬೇಕು. ಓಕೆ, ನೆಕ್ಸ್ಟ್ the x coordinate and y coordinate of the point M are dash and dash respectively, hence the coordinate of M are dash ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ? M ಪಾಯಿಂಟ್ಸ್ ದ ಕೋಆರ್ಡಿನೇಟ್ಸ್ ಗಳನ್ನ ನೋಡ್ಬೇಕು ನಾವು. ಹಾಗಾದ್ರೆ ಎಂ ಎಲ್ಲಿದೆ ನೋಡ್ರಿ? ನಮ್ಗ ಎಂ ಇಲ್ಲಿದೆ. ಹೌದಾ? ನಾನು ಕೋಆರ್ಡಿನೇಟ್ಸ್ ಗಳನ್ನ ಯಾವ ರೀತಿ ನೋಡ್ಬೇಕು? ಇಲ್ಲಿ ನಾವು ಡೌನ್ವರ್ಡ್ ಡೈರೆಕ್ಷನ್ ಬಂದೆ ಅಂದ್ರ ಇಲ್ಲಿ ನನಗೆ ಎಕ್ಸ್ ವ್ಯಾಲ್ಯೂ ಸಿಗ್ತೈತಿ, ದಟ್ ಈಸ್ -3. ಓಕೆ, ಇಲ್ಲಿ ನಾನು ಈ ಸೈಡ್ ಮೂವ್ ಆದಿ ಅಂದ್ರೆ ನನಗೆ ವೈದ್ ಕೋಆರ್ಡಿನೇಟ್ ಸಿಗ್ತೈತಿ, ದಟ್ ಈಸ್ 4 ಅಂತ ಇದೆ. ಹಾಗಾದ್ರೆ ವಾಟ್ ಈಸ್ ದ ಕೋಆರ್ಡಿನೇಟ್ಸ್ ಆಫ್ ಎಂ? ದಟ್ ಈಸ್ -3 and 4 ಅಂತ ಇದೆ. ಓಕೆ, -3 and 4 ಅಂತ ಇದೆ. ಓಕೆ, ಥರ್ಡ್ ಒನ್, the x coordinate and y coordinate of the point L, okay, are dash and dash respectively, hence the coordinate of L are. Okay, so L points ಎಲ್ಲಿದೆ? L ಪಾಯಿಂಟ್, L ಅಂದ್ರೆ ಎಲ್ಲಿದೆ? ಹೌದಾ? ಈ ಎಲ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು? ಎಕ್ಸ್ ಕಡೆ ಹೋದೆ. ಹೌದಾ? ಅಪ್ವರ್ಡ್ ಡೈರೆಕ್ಷನ್ ಗೆ ಎಕ್ಸ್ ಈಕ್ವಲ್ ಟು ಏನಾಗಿದೆ? ನನ್ಗಿಲ್ಲಿ -5 ಇದೆ. ಆಮೇಲೆ ಇಲ್ಲಿ ಎಲ್ ಈ ಸೈಡ್ ಬಂದಿವಿ ಅಂದ್ರೆ ಏನಾಯ್ತು? -4 ಅಂತ ಇದೆ. ಹಾಗಾದ್ರೆ ಪಾಯಿಂಟ್ಸ್ ಗಳು ಏನದು? ನನಗ -5 and -4 ಅಂತ ಆಯ್ತು, ರೈಟ್? -5 and -4 ಅಂತ ಆಯ್ತು. ಓಕೆ, ಲಾಸ್ಟ್ ಕ್ವಶನ್. The x coordinate and y coordinate of the S dash and really S ಏನಾಗಿದೆ ನೋಡ್ರಿ? S ಏನಾಗಿದೆ? x equal to 3. ಹೌದಾ? x equal to 3 ಆಗಿದೆ. ಇದು 3 -4 ಅಂತ ಆಯ್ತು. ಓಕೆ, ನೆಕ್ಸ್ಟ್. ಸೊ ಇದೇ ರೀತಿ ನಮ್ಗಿಲ್ಲಿ ನಾನು ನೆಕ್ಸ್ಟ್ ಎಕ್ಸಸೈಸಿಗೂ ಕೂಡ ತೋರಿಸ್ತೇನೆ ನಿಮಗ. ಇಲ್ಲಿ ಲಾಸ್ಟ್ ಎಕ್ಸಸೈಸ್ ಇದೆ, ಅದನ್ನ ಸ್ವಲ್ಪ ಮುಗಿಸಿದ್ರೆ ನನಗ. ಹೌದಾ? ಇಲ್ಲಿ ಕ್ವಶನ್ ನೋಡ್ರಿ. ಹೌದಾ? ಎಕ್ಸಸೈಸ್ 3.2 ಅಂತ ಇದೆ. ಫಸ್ಟ್ ಕ್ವಶನ್, ರೈಟ್ ದ ಆನ್ಸರ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಹೌದಾ? ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ horizontal and the vertical lines drawn to determine the position of any point in the Cartesian plane?
ಓಕೆ, ಅವಕ್ಕೆ ಏನಂತ ಕರಿತೀವಿ ನಾವು? ಹಾರಿಜೆಂಟಲ್ ಲೈನ್ ಮತ್ತು ವರ್ಟಿಕಲ್ ಲೈನ್ ಅನ್ನ ತೆಗ್ದಿದ್ವಲ್ಲ, ಅವಕ್ಕೆ ಏನಂತ ಕರಿಬಹುದು? ಅವಕ್ಕ ಎಕ್ಸಸ್, ದಟ್ ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ನೀವು ಅದನ್ನ ಅಲ್ಲೇ ನೋಟ್ ಡೌನ್ ಮಾಡ್ಕೋಬಹುದು ಪೆನ್ಸಿಲ್ ಇಲ್ಲೇ, ಯಾಕಂದ್ರೆ ಇವೆಲ್ಲ ಈಸಿ 1 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನಾನು ಡೈರೆಕ್ಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ಈಚ್ ಪಾರ್ಟ್ ಆಫ್ ದ ಪ್ಲೇನ್ ಫಾರ್ಮ್ಡ್ ಬೈ ದೀಸ್ 2 ಲೈನ್ಸ್? ಆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಲೈನ್ ದಿಂದ ನಮ್ಗೆ ಏನಾಗಿದಾವ್? ಪಾರ್ಟ್ಸ್ ಗಳು ಸಿಕ್ಕಿದಾವ್, ಸೆಕ್ಟರ್ಸ್ ಗಳು ಸಿಕ್ಕಿದಾವ್. ಅವಕ್ಕೆ ಏನಂತ ಕರಿತೀವಿ ನಾವು? ಎಕ್ಸಾಕ್ಟ್ಲಿ, ಕ್ವಾಡ್ರೆಂಟ್ ಅಂತ ಕರಿತೀವಿ. ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮ್ಗ, ಆ 4 ಪಾರ್ಟ್ಸ್ ಗಳು ಸಿಕ್ಕಿದವಲ್ಲ, ಅವಕ್ಕ ನಾವೇನಂತ ಕರಿತೀವಿ? ಕ್ವಾಡ್ರೆಂಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ರೈಟ್ ದ ನೇಮ್ ಆಫ್ ದ ಪಾಯಿಂಟ್ ವೇರ್ ದೀಸ್ 2 ಲೈನ್ಸ್ ಇಂಟರ್ಸೆಕ್ಟ್. ಓಕೆ, ರೈಟ್ ದ ನೇಮ್ ಆಫ್ ದ 2 ಪಾಯಿಂಟ್ಸ್ ವೇರ್ ದೀಸ್ 2 ಲೈನ್ಸ್ ಇಂಟರ್ಸೆಕ್ಟ್ ಅಂತ ಇದಾವ. ಹೌದಾ? ಸೊ ಅಲ್ಲಿ ಆ 2 ಲೈನ್ಗಳು ಒಂದು ಪಾಯಿಂಟ್, ಎಕ್ಸಾಕ್ಟ್ ಪಾಯಿಂಟ್ ಒಳಗೆ ಮೀಟ್ ಆಗ್ತಾವ. ಓಕೆ, ಆ ಪಾಯಿಂಟಿಗೆ ನಾವ್ ಏನಂತ ಕರಿತೀವಿ? ದಟ್ ಈಸ್ ಒರಿಜಿನ್. ಓಕೆ, ಸೆಂಟರ್ ಆಫ್ ಒರಿಜಿನ್ ಅಂತ ಕರಿತೀವಿ. ದಟ್ ದೀಸ್ ಅಲ್ಲಿ ಏನಾಗಿತ್ತು, ಅದರದ ಕೋಆರ್ಡಿನೇಟ್ಸ್ ಗಳು ಏನಾಗ್ತಾವ ನಮಗ? 0 0 ಅಂತ ಆಗ್ತೈತಿ. ದಟ್ ಈಸ್ ಎಕ್ಸ್ ಆಲ್ಸೋ 0 ಅಂಡ್ ವೈ ಆಲ್ಸೋ 0. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೀನ್ ಅನ್ನ ನೀವ ಟ್ರೈ ಮಾಡಬಹುದು, ಯಾಕಂದ್ರೆ ಈಸಿ ಇದಾವ. ಯಾಕಂದ್ರೆ ಈ ಒಂದು ಪಿಕ್ಚರ್ ಅನ್ನ ನೋಡ್ಕೊಂಡು ನೀವು ಆನ್ಸರ್ ಅನ್ನ ಮಾಡಬಹುದು. ಹಾಗಾಗಿ ನಾನು ನಿಮಗೆ ಇದನ್ನೇನು ಮಾಡೋದಿಲ್ಲ. ಹೌದಾ? ಈಸಿ ಇದೆ, ಬಹಳ ಈಸಿ ಇದೆ. ಕೋಆರ್ಡಿನೇಟ್ಸ್ ಗಳನ್ನ ಬರೆಯೋದಷ್ಟೇ. ಓಕೆ, ಸೊ ಇಲ್ಲಿಗೆ ಇದೇನಾಗತ್, ನಮ್ದು ಒಂದು ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನುವಂತ ಟಾಪಿಕ್ ಇಲ್ಲಿಗೆ ಮುಗೀತು. ಓಕೆ, ಸೊ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರ, ಏನಾದ್ರೂ ಇದ್ರು ನೀವು ಕೇಳಬಹುದು. ಇಲ್ಲಿ ನನಗೆ ಇನ್ನೊಂದಿಷ್ಟು ಸಿಮ್ಯುಲೇಷನ್ಸ್ ಗಳು ಕೂಡ ಅದಾವು. ಅದ್ರ ಜೊತೆಗೆ ನನಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾನು ಇವತ್ತು ತಗೊಂಡ್ ಬಂದಿದ್ದೇನೆ. ಏನಿಲ್ಲ, ಇಲ್ಲಿ ಏನೇನ್ ಕಲ್ತಿರಿ ಅದನ್ನ ನೀವು ಆನ್ಸರ್ ಮಾಡೋದು ಅಷ್ಟೇ. ಓಕೆ, ಸೊ ಹಾಗಾಗಿ ಇನ್ನೊಂದು ನಿಮಗೆ ಇಲ್ಲಿ ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ ನಾನು. ಓಕೆ, 1 ಸೆಕೆಂಡ್. ಹೌದಾ? ಇಲ್ಲೇ ನಿಮ್ಗ ಒಂಥರ ಫನ್ ಟೈಪ್ ನೀವ್ ಏನ್ ಮಾಡ್ಬೋದು, ಈಸಿಲಿ ಇದನ್ನ ಏನ್ ಮಾಡ್ಬೋದು, ಪಾಯಿಂಟ್ಸ್ ಆನ್ ಕೋಆರ್ಡಿನೇಟ್ ಪ್ಲೇನ್ ಅಂತ ಇದೆ. ಓಕೆ, ಅಲ್ಲೇ ನೋಡೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಇದನ್ನ ಕಾಣಿಸ್ತಾ ಇದೆ ಇಲ್ಲಿ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇವನ್ನ ಪಾಯಿಂಟ್ಸ್ ಗಳನ್ನ ಡ್ರ್ಯಾಗ್ ಮಾಡಿ ತೋರಿಸಬಹುದು ನನಗಿಲ್ಲೇ. ಫಸ್ಟ್ ನೋಡೋಣ, 7 0 ಅಂತ ಇದೆ. ಎಲ್ಲಿ ಬರ್ತೈತಿ ನೋಡ್ರಿ ಇದು? ಇದು ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ. ಹೌದಾ? 7 ಅನ್ನೋದು ಇಲ್ಲೆಲ್ಲೋ ಇದೆ. ಜಸ್ಟ್ 6 ಅನ್ನ ದಾಟಿ ನಾನು 7 ಅಂತ ಡ್ರ್ಯಾಗ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಈಗ 0 0 ಅನ್ನೋದು ಎಲ್ಲಿ ಬರ್ತೈತಿ? ಸೆಂಟರ್ ಆಫ್ ಒರಿಜಿನ್ ಅಂತ ಬರ್ತೈತಿ. ರೈಟ್? ಅದಾದ್ಮೇಲೆ 5.5 -3 ಅಂತ ಇದೆ. 5.5 -3. ಹೌದಾ? ಸೊ ಇದು ಎಲ್ಲಿ ಬರ್ತೈತೆ ಅಂದ್ರೆ ನನಗ ಇಲ್ಲಿ ಬರ್ತೈತೆ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ 5.5 -3. ಓಕೆ, ನೆಕ್ಸ್ಟ್ 6 -6.5 1.5. 1.5 ಬಂತು. ಏನಾಗಿದೆ? ಡಾಟ್ಸ್ ಗಳನ್ನ ಇಟ್ಟಿದ್ದಾರೆ. ರೈಟ್? ನೆಕ್ಸ್ಟ್ 1.5 and 6. 1.5 and 6 ಅಂತ ಇದೆ. ಸೊ ಇದು ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ರೈಟ್? ಓಕೆ, ಆಮೇಲೆ 4 4 ಅಂತ ಇದೆ. x equal to 4 and y equal to 4. that is first quadrant. ಓಕೆ, ನೆಕ್ಸ್ಟ್ ಇಲ್ಲಿ ಮುಗಿತಾ? ಈ ಸೈಡ್ ಇನ್ನೂ ಒಂದಿದೆ ನೋಡ್ರಿ, 0 -7 ಅಂತ ಇದೆ. x equal to 0, y equal to -7 ಅಂದ್ರೆ ನನಗೆ ಇಲ್ಲಿ ಬರ್ತೈತಿ. ರೈಟ್? ಕಾಣಿಸ್ತಾ ಇದೆ? ಆಮೇಲೆ -4 -4 ಅಂತ ಇದೆ. -4 -4 ಅಂತ ಇದೆ. ಹಾಗಾದ್ರೆ -4 -4 ಎಲ್ಲಿ ಬರ್ತೈತಿ ನೋಡ್ರಿ? ಇಲ್ಲಿ ಬಂತು. ರೈಟ್? ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ? ಮತ್ತೆ ಎಲ್ಲಾದ್ರೂ ಪಾಯಿಂಟ್ಸ್ ಉಳಿದುವ? ಇಲ್ಲೆಲ್ಲ ಇನ್ನು 2 ಇಲ್ಲಿದಾವ ನೋಡ್ರಿ. -4 and 4 ಅಂತ ಇದೆ. ಹೌದಾ? -4 ಅಂದ್ರೆ ಏನಾಗಿದೆ? x equal to -4, y equal to 4 ಅಂದ್ರೆ ನನಗೆ ಇಲ್ಲಿ ಬಂತು ನೋಡ್ರಿ. ಡ್ರ್ಯಾಗ್ ಮಾಡಿ ನಾನು ಈ ಡಾಟ್ ಒಳಗೆ ಇಡ್ತೀನಿ. ರೈಟ್? ಆಮೇಲೆ ಇನ್ನೊಂದು ಉಳಿತು, 4 -4 ಅಂತ ಇದೆ. x equal to 4, y equal to -4 ಅಂದ್ರೆ ಎಲ್ಲಿ ಬಂತು? ಇಲ್ಲಿ ಬಂತು. ರೈಟ್? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದು ಅಲ್ಲ. ಹಾಗಾಗಿ ನಾನು ಇವಾಗ ಏನ್ ಮಾಡ್ತೇನೆ, ಸಬ್ಮಿಟ್ ಅಂತ ಕೊಡ್ಬೋದಾ?
ನೋಡೋಣ ಕರೆಕ್ಟ್ ಇದಾವಿಲ್ಲ ಅಂತ. ಹೌದಾ, ಕಾಣಿಸ್ತಾ ಇದೆ ನಿಮ್ಗೆ? ರೈಟ್. ಓಕೆ, ಗೇಮ್ ಕಂಪ್ಲೀಟ್ ಅಂತ ಆಯ್ತು. ಓಕೆ, ಸೊ ಇದೇನಾಯ್ತು, ನಮ್ಮ ಒಂದು ಕೋಆರ್ಡಿನೇಟ್ ಜಾಮೆಟ್ರಿ ನಾನ್ ಹೇಳಿರ್ತಕ್ಕಂಥದ್ದು ನಿಮ್ಗ ಇದು ಕ್ಲಿಯರ್ ಆಗಿ, ಇದೊಂದು ಪಾರ್ಟ್ ಬಹಳ ಈಸಿ ಇರ್ತಕ್ಕಂಥ ಟಾಪಿಕ್, ನಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿಗೆ ಈ ಯಾವ್ದಿದು ಕೋಆರ್ಡಿನೇಟ್ ಜಾಮೆಟ್ರಿ ಮುಗೀತು. ಓಕೆ, ಸೊ ಇದ್ರ ಮೇಲೆ ನನಗೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೇನೆ. ಇನ್ನೊಂದು 3 to 4 minutes ನೋಡೋಣಂತ. ಹೌದಾ, ಎಲ್ರು ರೆಡಿ ಇದ್ದೀರಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ? ಓಕೆ, ಇಲ್ಲ ವಿದ್ಯಾಶಕ್ತಿ ಆನ್ಲೈನ್ MCQ ಟೆಸ್ಟ್. ಓಕೆ, class 9 subject mathematics. Okay, so first question is the name of the horizontal line in the Cartesian plane which determine the position of a point is called. ಏನಂತ ಇರಬಹುದು ಆನ್ಸರು ಹೇಳ್ಬೋದು. ಆಪ್ಷನ್ ಎ ಒರಿಜಿನ್, ಆಪ್ಷನ್ ಬಿ ಎಕ್ಸ್ ಅಕ್ಷಸ್, ಆಪ್ಷನ್ ಸಿ ವೈ ಅಕ್ಷಸ್ ಅಂಡ್ ಆಪ್ಷನ್ ಡಿ ಕ್ವಾಡ್ರೆಂಟ್ಸ್ ಅಂತ ಇದೆ. ಹೌದಾ, ಸೊ ನಾನು ಸ್ವಲ್ಪ ಇಲ್ಲಿ ಇದನ್ನ ಮಾಡ್ತೇನೆ ನೋಡ್ರಿ, ಆನ್ಸರ್ ಬರ್ತಾ ಇದೆ ಏನೋ ಗೊತ್ತಿಲ್ಲ. ಹೌದಾ, ಯಾರು ಏನ್ ಮಾಡಿಲ್ಲ. ಓಕೆ, ಹೌದಾ, ಒಂದ್ ಸೆಕೆಂಡ್. ಸೊ ಇಲ್ಲಿ ಏನಾಗಿತ್ತು, ಹಾರಿಜೆಂಟಲ್ ಲೈನ್ ಅಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ a name of the vertical line in the Cartesian plane which determine the position of a point is called. Option A origin, option B x-axis, option C y-axis, option D quadrants. ವರ್ಟಿಕಲ್ ಲೈನಿಗೆ ಏನಂತ ಕರಿತೀವಿ ನಾವು? ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವೈ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ the section formed by horizontal and vertical lines determining the position of the point in a Cartesian plane is called. ಕನ್ನಡ ಒಳಗೆ ಹೇಳ್ಬೋದಾ ನಾನು? ಅಂದ್ರಲ್ಲಿ ಆ ಎಕ್ಸ್ ಅಕ್ಷಸ್ ಮತ್ತು ವೈ ಅಕ್ಷಸ್ ಕೂಡಿ ನಮ್ಗೆ ಏನಾಗಿದೆ, ಸೆಕ್ಷನ್ಸ್ ಗಳನ್ನ, ಭಾಗಗಳನ್ನ ಫಾರ್ಮೇಟ್ ಮಾಡಿದೆ. ಅದಕ್ಕೆ ಏನಂತ ಕರಿತೀವಿ? ಇವಾಗಾದ್ರೂ ನಿಮ್ಮ ಒಂದು ಎಕ್ಸರ್ಸೈಸ್ ಒಳಗೆ ನಾನು ಹೇಳಿದೆ, ದಟ್ ಈಸ್ ಕ್ವಾಡ್ರೆಂಟ್. therefore option D is the right answer. Next, the point of intersection of horizontal and vertical lines determining the position of a point in a Cartesian plane is called. Option A origin, option B x-axis, option C y-axis, option D quadrants ಅಂತ ಇದೆ. ಹಾಗಾದ್ರೆ ಆ ಎರಡು ಇಂಟರ್ಸೆಕ್ಟ್ ಆಗ್ತಾವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ದಟ್ ಈಸ್ option A is the right answer. Okay, next. If coordinates of a point are 0, -4, then it lies in option A x-axis, option B y-axis, option C between x-axis and y-axis, and option D at origin. 0, -4, x equal to 0, y equal to -4 ಆಗಿರೋದ್ರಿಂದ that is y-axis. Option B is the right answer. Next, if the coordinate of a point are -3 and 4, then it lies in -3 and 4 ಅಂತ ಇದೆ. Okay, so option A first quadrant, option B second, option C third, and option D 4 ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, -3 and 4 ಅಂತ ಇದೆ. ಯಾವ ಕ್ವಾಡ್ರೆಂಟ್ ಅದು? ಎಕ್ಸಾಕ್ಟ್ಲಿ, ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಇಲ್ಲಿ ಅದು ಜಸ್ಟ್ ಆಪ್ಷನ್ ಅಂತ ಕ್ಲಿಕ್ ಆಗಿದೆ. ಸೊ ದ ಸೆಕೆಂಡ್ ಕ್ವಾಡ್ರೆಂಟ್ ಇಸ್ ದ ರೈಟ್ ಆನ್ಸರ್. ಇದು ಏನಾಗಿತ್ತು ನಮ್ಗ, -3 and 4, ಇದು ಕೂಡ ನಮ್ಗ ಸೆಕೆಂಡ್ ಕ್ವಾಡ್ರೆಂಟ್ ಒಳಗ ಬಂತು. ಓಕೆ, ನೆಕ್ಸ್ಟ್, ಸೈನ್ ಆಫ್ ಎಪ್ಸಿಲಾ and in the
ಸೆಕೆಂಡ್ ಕ್ವಾಡ್ರಂಟ್ ಆರ್ ರೆಸ್ಪೆಕ್ಟಿವ್ಲಿ. ಹೌದಾ? ಅಂದ್ರ ಎಕ್ಸ್ ಅಕ್ಷ y ಅಕ್ಷದ ಕ್ವಾಡ್ರಂಟ್ ಗಳ ಸೈನು ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಏನ್ ಇರ್ತೈತಿ? ಆಪ್ಷನ್ ಎ ಪ್ಲಸ್ ಪ್ಲಸ್, ಸಿ ಮೈನಸ್ ಪ್ಲಸ್, ಆಪ್ಷನ್ ಡಿ ಮೈನಸ್ ಮೈನಸ್ ಅಂತ ಇದೆ. ಹಂಗಾದ್ರೆ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಏನಾಗಿರ್ತೈತಿ? ಎಕ್ಸ್ ಈಕ್ವಲ್ ಟು ಮೈನಸ್ ಇರ್ತೈತಿ, y ಈಕ್ವಲ್ ಟು ಪ್ಲಸ್ ಇರ್ತೈತಿ. ಸೊ ಏನಾಯ್ತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, abscess of a point is positive in. abscess of a point, x ಅಕ್ಷ ಯಾವ್ಯಾವ ಕ್ವಾಡ್ರಂಟ್ ಒಳಗ ಪಾಸಿಟಿವ್ ಆಗಿರ್ತೈತಿ? ಯಾವ್ಯಾವ ಇದ್ರೊಳಗ ಪಾಸಿಟಿವ್ ಆಗಿರ್ತೈತಿ? ಓಕೆ, ಯಾವ್ಯಾವ ಇದ್ರೊಳಗ ನೋಡ್ರಿ. ಒಂದ್ ಸೆಕೆಂಡ್, ಯಾರಾದ್ರೂ ಆನ್ಸರ್ ಹೇಳ್ಬೋದಾ? ನೋಡೋಣ. ಯಾವುದು? ಆಪ್ಷನ್ ಎ ಅಂತ ಬರ್ತಾ ಇದೆ. ಮತ್ತೆ 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 ನೋಡ್ರಿ, ಆಪ್ಷನ್ ಅಬ್ಸಿಸ್, ಎಕ್ಸ್ ಅಕ್ಷ ಅನ್ನೋದು ಯಾವ ಕ್ವಾಡ್ರಂಟ್ ಒಳಗ ಪಾಸಿಟಿವ್ ಆಗಿರ್ತೈತಂದ್ರ, ಹೌದಾ? ನನ್ನ ಆಪ್ಷನ್ ನೋಡ್ರಿ, ಫಸ್ಟ್ ಮತ್ತ ಫೋರ್ತ್ ಕ್ವಾಡ್ರಂಟ್ ಒಳಗ ಅದು ಪಾಸಿಟಿವ್ ಇರ್ತೈತಿ. ಹೌದಾ? ಇತ್ತಾಗ ಫಸ್ಟ್ ಕ್ವಾಡ್ರಂಟ್ ಒಳಗು ಪಾಸಿಟಿವ್ ಇರ್ತೈತಿ. ಅದೇ ನೀವು ಕೆಳಗ್ ಬರ್ರಿ, ಅಲ್ಲಿ ಫೋರ್ತ್ ಕ್ವಾಡ್ರಂಟ್ ಒಳಗು ಎಕ್ಸ್ ಪಾಸಿಟಿವ್ ಇರ್ತೈತಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ ಓಕೆ, this is the multiple choice questions for this chapter. Okay, so ಇಲ್ಲಿಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಜೊತೆಗೆ ಈ ಒಂದು ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋ ಒಂದು ಟಾಪಿಕ್ ಅನ್ನು ಮುಗಿಸಿದ್ವಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಹೊಸ ಚಾಪ್ಟರ್, ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಭೇಟಿ ಆಗೋಣ ಅಂತ ಹೇಳಿ, ಇವತ್ತೇ ಇಷ್ಟೊತ್ತವರೆಗೂ ಹೇಳಿದಂತ ನಿಮ್ಗೆಲ್ಲರಿಗೂ ಇದು ಕ್ಲಿಯರ್. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿಗೆ ಮುಗಿಸೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.